Ninth one. Then someone tickles me. Plant life, fruit, grass, trees. Then someone tickles me. Plant life, fruit, grass, trees. ಅಂದ್ರೆ ಏನು? ಟಿಕ್ಕಲ್ ಅಂತಂದ್ರೇನು? ಖುಷಿಯನ್ನ ಕೊಡೋದು ಅಲ್ವಾ? ಟಿಕ್ಕಲ್ ಅಂತಂದ್ರೆ ಕಚ್ಚಗುಳಿ ಇಡುವುದು, ಖುಷಿಯನ್ನ ಕೊಡೋದು ಅಂತ ಅರ್ಥ. ಸೊ ವಾಟ್ ಡಸ್ ಟಿಕ್ಕಲ್ ಮೀನ್ ಇನ್ ದ ಕಾಂಟೆಕ್ಸ್ಟ್? ಏನ್ ಕಾಂಟೆಕ್ಸ್ಟ್ ಅಲ್ಲಿ ಟಿಕ್ಕಲ್ ಮೀ ಅಂತ ಹೇಳಿದ್ದಾರೆ? ಅಕಾರ್ಡಿಂಗ್ ಟು ದ ಕಾಂಟೆಕ್ಸ್ಟ್, ಖುಷಿ ಕೊಡೋದು ಅಂತ ನಾನು ಹೇಳಿದೆ. ಇಲ್ಲಿ ಆಕ್ಟಿವಿಟಿ, ಮ್ಯಾನ್ ಮಾಡ್ತಾ ಇರುವಂತ ಆಕ್ಟಿವಿಟೀಸ್ ಅಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಗಿಡಗಳನ್ನ ನೆಡುವುದು ಅಂತಂದ್ರೆ ಅದೇನು ಮಕ್ಳೇ? ಅದು ಪಾಸಿಟಿವ್, ಒಳ್ಳೇದು ಅಲ್ವಾ? ಸೊ ಇನ್ ದಿಸ್ ಕಾಂಟೆಕ್ಸ್ಟ್ ಟಿಕ್ಕಲ್ ಅಂತಂದ್ರೇನು? ಪ್ಲಫ್ ದ ಲ್ಯಾಂಡ್, ಭೂಮಿಯನ್ನ ಊಳುವುದು, ಭೂಮಿಯನ್ನ ಊಳುವುದು. ಓಕೆ, ಸೊ ನೇಗಿಲು ಹೂಡುವುದು. ಈಗ ರೈತ ಭೂಮಿಯನ್ನ ಯಾಕೆ ಹೂಳ್ತಾನೆ? ಯಾಕೆ ಅಂತಂದ್ರೆ ಬೆಳೆಗಳನ್ನ ಬೆಳೆಯೋದಿಕ್ಕೆ. ನೋಡಿ ಇಲ್ಲಿ ಇದು ಪಾಸಿಟಿವ್ ಆಗಿದೆ. ಟಿಕ್ಕಲ್ಸ್ ಮೀ ಪ್ಲಾಂಟ್ ಲೈಫ್, ಫ್ರೂಟ್, ಗ್ರಾಸ್, ಟ್ರೀಸ್. ಅಂದ್ರೆ ಫ್ರೂಟ್, ಹಣ್ಣುಗಳನ್ನ ಬೆಳಿತಾನೆ, ಹುಲ್ಲುಗಳನ್ನ ಬೆಳಿತಾನೆ, ಮರಗಳನ್ನ ಬೆಳಿತಾನೆ, ಭೂಮಿಗಳನ್ನ ಊಳುವುದು, ಭೂಮಿಯನ್ನ ಊಳುವುದು. ಅದಕ್ಕೆ ಟಿಕ್ಕಲ್ ಅಂತ ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಓಕೆ, ಸೊ ಇದು ಲ್ಯಾಂಡ್ಗೆ ಏನ್ ಕೊಡುತ್ತೆ? ಒಂಥರ ಖುಷಿಯನ್ನ ಕೊಡುತ್ತೆ, ಅಥವಾ ಕಚ್ಚಗುಳಿಯನ್ನ ಇಡುವಂಥದ್ದು, ಸಂತಸದಾಯಕ. ವಾಟ್ ಈಸ್ ದ ಮೂಡ್ ಆಫ್ ದ ಸ್ಪೀಕರ್ ಇನ್ ದ ಸ್ಟೇಟ್ಮೆಂಟ್? ವೆನ್ ಪೀಪಲ್ ವೇಜ್ ವಾರ್ ಫಾರ್ ಲ್ಯಾಂಡ್, ಮದರ್ ಅರ್ತ್ ಫೀಲ್ಸ್ ಸಫೋಕೇಟೆಡ್. ಯಾವಾಗ ಯುದ್ಧಗಳನ್ನ ಹೂಡ್ತಾನೋ, ಯಾರು ಮನುಷ್ಯ ಯುದ್ಧಗಳನ್ನ ಮಾಡ್ತಾನೋ, ಆವಾಗ ಆತನಿಗೆ ಭೂಮಿಗೆ ತುಂಬಾ ಉಸಿರುಗಟ್ಟಿಸುವಂತಹ ವಾತಾವರಣ. ಓಕೆ, ಸಫೋಕೇಶನ್, ಉಸಿರು ಗಟ್ಟಿಸು. ಇದರ ನೆಕ್ಸ್ಟ್ ಲೈನ್ ಅಲ್ಲಿ ಏನಿದೆ? ವೇಜ್ ವಾರ್ಸ್ ದೆನ್ ಇಟ್ ಸಫೋಕೇಟ್ಸ್ ಅಂತ ಇದೆ. ಸೊ ಸಫೋಕೇಟ್ ಅಂತಂದ್ರೇನು? ಉಸಿರುಗಟ್ಟಿಸುವಂತ ವಾತಾವರಣ. ಓಕೆ, ಫೀಲಿಂಗ್ ಏನ್ ಬರ್ತಾ ಇದೆ ಇಲ್ಲಿ ಭೂಮಿ ತಾಯಿಗೆ? ಭೂಮಿ ತಾಯಿಗೆ ಏನ್ ಫೀಲಿಂಗ್ ಬರ್ತಾ ಇದೆ? ವಾರ್ ಮಾಡೋದ್ರಿಂದ ಉಸಿರುಗಟ್ಟಿಸುವಂತ ವಾತಾವರಣ ಬರ್ತಾ ಇದೆ. ಹೂ ಈಸ್ ದ someone mentioned in the line? Someone means a farmer or a man. Then someone tickles me. Tickle ಅಂತಂದ್ರೇನು? ಕಚ್ಚಗುಳಿ ಇಡು. someone ಅಂತಂದ್ರೆ ಯಾರಿಲ್ಲಿ? Who is the someone? That someone is a farmer or a man. someone ಅಂತಂದ್ರೆ ಯಾರು? ಫಾರ್ಮರ್ ಅಥವಾ ಮನುಷ್ಯ.